ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ಇದು ವಿತೌಟ್ ಕುಚ್ಚು, ಬರೀ ಕ್ರೋಶಾ ವರ್ಕ್ ಇರುತ್ತೆ ಅಷ್ಟೇ. ಸೊ ನಾನು ಇದಕ್ಕೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ, ಮತ್ತು ನಾನು ಈ ಥರ ಬೀಡ್ಸ್ ಬರುತ್ತೆ, ಕ್ರಿಸ್ಟಲ್ ಬೀಡ್ಸು. ಸೊ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ಇದು ಟ್ರೆಂಡಿಂಗಲ್ಲಿ ಇದೆ ಬೀಡ್ಸು. ಸೊ ಇವಾಗ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ಫಸ್ಟು ಈ ಥರ ದಾರಾನ ಇಟ್ಕೊಂಡು ಸೀರೆಗೆ 2 ಟೈಮ್ ಲಾಕ್ ಮಾಡ್ಕೋಬೇಕು. 1 ನೋಡಿ, 2 ಟೈಮ್ ಲಾಕ್ ಮಾಡ್ಕೋಬೇಕು. 2 ಟೈಮ್ ಲಾಕ್ ಮಾಡಿಕೊಂಡು ಇವಾಗ ಒಂದು ಚೈನ್ ಹಾಕಿ ಪಕ್ಕದಲ್ಲಿ ಒಂದು ಸತಿ ಲಾಕ್ ಮಾಡೋಣ. ನೋಡಿ, ಒಂದು ಚೈನ್ ಹಾಕಿ ಪಕ್ಕದಲ್ಲಿ ಒಂದು ಸತಿ ಲಾಕ್ ಮಾಡಬೇಕು. ಏನಕ್ಕಂದರೆ ನಮಗೆ ಇಲ್ಲಿ ಬೀಡ್ಸ್ ಬರುತ್ತೆ ಫ್ರೆಂಡ್ಸ್, ಈ ಕಡೆ ಆರ್ಚ್ ಬರುತ್ತೆ, ಇಲ್ಲಿ ಬೀಡ್ ಹಾಕ್ತೀವಲ್ವ ನಮಗೆ, ಅದಕ್ಕೆ ಒಂದು ಚೈನ್ ಹಾಕ್ಕೊಳ್ಳೋದಷ್ಟೇ. ಇವಾಗ ಏನು ಮಾಡೋಣ ಅಂದರೆ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಪ್ಲೇಸ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ 1 2 3 4 5 6 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ಲ, ಸ್ವಲ್ಪ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಇವಾಗ ಇದು ಆರ್ಚಿಗೆ ಫ್ರೆಂಡ್ಸ್. ಮತ್ತು 1 2 3 4 ಚೈನ್ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ಇದು 1 ಚೈನ್ ಹಾಕಿರೋದು ಬೀಡ್ಸಿಗೆ, ಇದು 4 6 4 ಹಾಕಿರೋದು ಆರ್ಚಿಗೆ ಫ್ರೆಂಡ್ಸ್. ಇವಾಗ ಮತ್ತೆ 1 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಬೀಡ್ಸ್ಗೆ. ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಇವಾಗ 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಹೋಗಿ ದಾರ ಅಂತಂದು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ಇದು 6 ಚೈನು ಯು ಶೇಪಲ್ಲಿ ಬರಬೇಕು ಫ್ರೆಂಡ್ಸ್. ಈ ಥರ ಯು ಶೇಪಲ್ಲಿ ಬರಬೇಕು 6 ಚೈನು. ನೋಡಿ, ಇವಾಗ ಮತ್ತೆ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಸ್ಯಾರಿ ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್, ಸ್ವಲ್ಪ ಎಳ್ದು ಮಾಡಿದ್ರೆ ಅದೋಗೋ ಥರ ಕಾಣಿಸುತ್ತೆ. ಸೊ ಸಾಫ್ಟ್ ಸ್ಯಾರಿ ಏನಾದರೂ ಇದ್ದರೆ ನಿಧಾನಕ್ಕೆ ವರ್ಕ್ ಮಾಡ್ಕೊಳ್ಳಿ. 1 ಚೈನ್ ಹಾಕಿ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಲಾಕ್ ಮಾಡಿಕೊಂಡು 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ 1 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್. ಬೇಸ್ ಎಲ್ಲ ಇದೇ ಥರ ಬರುತ್ತೆ ಫ್ರೆಂಡ್ಸ್, ಏನಿಲ್ಲ. ಫಸ್ಟು ಲಾಕ್ ಮಾಡಿ 1 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಆಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 6 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 4 6 4 ಮತ್ತು 1 ಚೈನು, 4 6 4 1 ಚೈನ್. ಈ 1 ಚೈನ್ ಏನು ಹಾಕಿರ್ತೀವಲ್ವ ಅಲ್ಲಿ ನಮಗೆ ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ಇವಾಗ 1 ಚೈನ್ ಆದಮೇಲೆ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಪ್ಲೇಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗೇ
ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಬೇಸ್ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಾನು ನಿಮಗೆ ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಆಯಿತು, ಲಾಸ್ಟ್ ಗಂಟ ಇದೇ ಥರನೇ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಲಾಸ್ಟಲ್ಲಿ ಒಂದು ಚೈನ್ ಹಾಕಿ 2 ಸತಿ ಲಾಕ್ ಮಾಡಿ ಒಂದೆರಡು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಹಿಂದೆ ಈ ಥರ ಹಿಂದೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ತೋರಿಸ್ತೀನಿ ಬನ್ನಿ ನಾನು ನೆಕ್ಸ್ಟ್ ಸ್ಟೆಪ್ಪು. ಇಲ್ಲೇನು ಮಾಡ್ತೀನಿ ಅಂತಂದರೆ ಮತ್ತೆ ಅದು ನನ್ನ ಸೀರೆ ಒಂದೇ ಕಲರ್ ಇರೋದ್ರಿಂದ ನಾನು ಇಲ್ಲಿ ಒಂದೇ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ದು ಏನಾದ್ರು ಡಬಲ್ ಕಲರ್ ಇದೆ ಅಂದರೆ ಅದ್ರಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟಲ್ಲಿ ತಂದು ಇಲ್ಲಿ ಪಕ್ಕದಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೊಂದು ಸತಿ ಲಾಕ್ ಮಾಡ್ಕೊಂಡು ಈ ಪಕ್ಕದಲ್ಲಿ ಒಂದು ಲಾಕ್ ಏನು ಹಾಕಿರ್ತೀವಲ್ವಾ ಅದರಲ್ಲಿ ಒಂದು ಸತಿ ಲಾಕ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ಇವಾಗ ದಾರದ ಮೇಲೆ ಇಳ್ಕೊಂಡು ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊತೀನಿ. ಈ ಥರ ತಳ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಆ ಒಂದು ಚೈನ್ ಏನು ಹಾಕಿರ್ತೀವಲ್ವ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಹೋಗಿ ದಾರನ ತಂದು ನೋಡಿ ಇಲ್ಲೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಈ 6 ಚೈನ್ ಏನಿರುತ್ತಲ್ಲ ಈ 4 ಕಂಬ ಸ್ಕಿಪ್ ಮಾಡಿ 6 ಚೈನಲ್ಲಿ ಆರ್ಚ್ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಒಳಗಿಂದ ದಾರನ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಂಡು ಇವಾಗ 1 2 3 ಚೈನ್ ಹಾಕ್ಕೊಂಡು ಅದೇನು ಕಂಬ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ 2 ಕಂಬ ಮಧ್ಯದಲ್ಲಿ ಅಲ್ಲಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಪಿಕ್ಕು ಆಗುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಇದೆ ಅಲ್ವಾ ನೋಡಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಒಳಗಿಂದ ದಾರನ ತಂದು 2ರಿಂದ 1 2ರಿಂದ 1 2ರಿಂದ 1 ಆಯ್ತಲ್ವ. ಇವಾಗ 1 2 3 ಚೈನ್ ಹಾಕ್ಕೊಂಡು ಈ 2 ಕಂಬ ಮಧ್ಯದಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. 2 ಆಯ್ತಲ್ವಾ. ಇವಾಗ 3ನೇದು ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಉದ್ದ ಮಾಡ್ಕೋಬೇಡಿ ಫ್ರೆಂಡ್ಸ್. ನೋಡಿ ತ್ರಿಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಇದೆರಡು ಕಂಬ ಮಧ್ಯದಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಹಾಕಿ 3 ಚೈನ್ ಹಾಕ್ಕೊಂಡು ಆ 2 ಕಂಬ ಮಧ್ಯದಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ನೋಡಿ ನೀಟಾಗಿ ಎಲ್ಲ ದಾರ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಇವಾಗ 4 ಆಯ್ತಲ್ವಾ. ನೀಡಲ್ ಮೇಲೆ ಮತ್ತೆ 2 ಟೈಮ್ ದಾರ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ಮತ್ತು ನೋಡಿ ಇವಾಗ 4 ಆದಮೇಲೆ 1 2 3 4 ಆದಮೇಲೆ ಇವಾಗ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ ಪಕ್ಕದಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಉದ್ದ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಇವಾಗ ದಾರನ ಮೇಲೆ ಎಳ್ಕೊಂಡು ಸೊ ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಕಲರು ಪಿಂಕ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ಪಿಂಕ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡ್ಕೊಂಡು ಇವಾಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು 1 2 ಚೈನ್ ಹಾಕ್ಕೊಂಡು ಈ 2 ಕಂಬ ಮಧ್ಯದಲ್ಲಿ ಹೋಗಿ ದಾರನ ತಂದು ಪೀಕೋ ಮಾಡ್ಕೋಬೇಕು. ನೋಡಿ ಪೀಕೋ ಮಾಡಿಕೊಂಡು ಇವಾಗ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1
2ರಿಂದ 1 ಮತ್ತು 2ರಿಂದ 1. ಇವಾಗ 3 ಚೈನು 1 2 3 ಚೈನ್ ಹಾಕ್ಕೊಂಡು ಆ 2 ಕಂಬ ಮಧ್ಯದಿಂದ ಹೋಗಿ ದಾರಾನ ತಂದು ಪಿಕೋ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಆ 6 ಚೈನ್ ಕೆಳಗಡೆ ಹೋಗಿ ದಾರಾನ ತಂದು ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡು ಇವಾಗ 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ಇವಾಗ 2 ಆಯ್ತಲ್ವಾ, ಇನ್ನು 2 ಮಾಡ್ಕೊಳ್ಳೋಣ. 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಇವಾಗ 3 ಚೈನ್ ಹಾಕ್ಕೊಂಡು ಈ ಕಂಬದ ಮಧ್ಯದಿಂದ ಹೋಗಿ ದಾರಾನ ತಂದು ಲಾಕ್ ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರದಿಂದ ಹೋಗಿ ದಾರಾನ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಇವಾಗ 1 2 3 ಚೈನ್ ಹಾಕ್ಕೊಂಡು ಆ 2 ಕಂಬ ಮಧ್ಯದಿಂದ ಹೋಗಿ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ 1 2 3 4. ಈ ಕಡೆನೂ ನೋಡಿ 1 2 3 4 ಸೆಂಟ್ರಲ್ ಒಂದು 9 ಟೋಟಲ್ 1 ಆರ್ಚಲ್ಲಿ 9 ಇದೆ. ಮತ್ತು ಈ 4 ಲಾಕ್ ಏನು ಹಾಕಿರ್ತೀವಲ್ವ, 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ವ, ಅಲ್ಲಿ ಮೇಲೆ ಹೋಗಿ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ದಾರಾನ ಮೇಲೆ ಎಳ್ಕೊಂಡು ಇಲ್ಲಿ ಒಂದು ಗೋಲ್ಡ್ ಕಲರ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ನೋಡಿ ಗೋಲ್ಡ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈ 1 ಚೈನ್ ಲಾಕ್ ಇರುತ್ತಲ್ವ, ಅಲ್ಲಿಗೆ ಹೋಗಿ ದಾರಾನ ತಂದು ನೋಡಿ ಅಲ್ಲಿ ಹೋಗಿ ದಾರಾನ ತಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ ನೀಟಾಗಿ. ನೋಡಿ ಈ ಕಡೆ 1 2 3 4, ಈ ಕಡೆ 1 2 3 4, ಸೆಂಟ್ರಲ್ 1. ಈ ಥರ ನೀಟಾಗಿ ಕಾಣಿಸುತ್ತೆ. ನಾನು ಅವಾಗೆ ಬೇರೆ ಬೀಡ್ ತೋರಿಸಿದ್ದೆ, ಅದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಮ್ಯಾಚ್ ಆಗಿಲ್ಲ. ಸೊ ಅದಕ್ಕೆ ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಬೀಡ್ಸ್ ತೊಗೊಳ್ಳಿ. ಸೊ ಬನ್ನಿ ನೆಕ್ಸ್ಟು ಹಾಕಿ ತೋರಿಸ್ತೀನಿ. ಇವಾಗ ಇನ್ನೊಂದು ಸತಿ ಹಾಕಿ ತೋರಿಸ್ತೀನಿ ಇನ್ನೊಂದು. ಸೊ ಇಲ್ಲಿ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಈ 6 ಚೈನ್ ಒಳಗಡೆಯಿಂದ ದಾರಾನ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಇಲ್ಲಿ ಸೀರೆ ಮತ್ತು ನಿಮಗೆ ಥ್ರೆಡ್ಡು ಬೇರೆ ಬೇರೆ ಕಲರ್ ಕಾಣಿಸ್ತದೆ ಫ್ರೆಂಡ್ಸ್. ಯಾಕಂದರೆ ನಾನು ಇಲ್ಲಿ 2 ಲೈಟ್ ಆನ್ ಮಾಡಿದ್ದೀನಿ, ಒಂದು ರಿಂಗ್ ಲೈಟ್ ಇದೆ ಮತ್ತು ಒಂದು ಟ್ಯೂಬ್ ಲೈಟ್ ಇದೆ. ಸೊ ಅದಕ್ಕೋಸ್ಕರ ಈ ಕಲರು ಬೇರೆ ಕಾಣಿಸ್ತಾ ಇದೆ ನಿಮಗೆ ಆ ಲೈಟ್ ಹೊಡಿತಿರೋದ್ರಿಂದ. ಬಟ್ ಡೈರೆಕ್ಟಾಗಿ ನೋಡಿದ್ರೆ ಇದು ಪಿಂಕ್ ಕಲರೇ ಇದೆ. ನೋಡಿ 3 ಚೈನ್ ಹಾಕ್ಕೊಂಡು ಪಿಕೋ ಮಾಡೋಣ. ಪಿಕೋ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಆ 6 ಚೈನ್ ಒಳಗಡೆಯಿಂದ ಹೋಗಿ ಟ್ರಿಬಲ್ ಕ್ರೋಶೆ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು ಇದರೊಳಗಡೆಯಿಂದ ಪಿಕೋ ಮಾಡ್ಕೋಬೇಕು. ಪಿಕೋ ಮಾಡ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಮತ್ತೆ 6 ಚೈನಲ್ಲಿ ಹೋಗಿ ಟ್ರಿಬಲ್ ಕ್ರೋಶೆ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು ಇಲ್ಲೇನಿರುತ್ತಲ್ವ ಅಲ್ಲಿಂದ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಆ ಚೈನ್ ಒಳಗಡೆಯಿಂದ ಹೋಗಿ ದಾರಾನ ತಂದು ಟ್ರಿಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಈ ಕಂಬದ ಪಕ್ಕದಲ್ಲಿಂದ ಹೋಗಿ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲೇನಂತ ಅಂದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮಾಡಿದ್ದೀನಿ ಅಲ್ವಾ, 1 2 3 4 ಕಂಬ ಹಾಕಿ ಪಿಕೋ ಮಾಡಾದ್ಮೇಲೆ 5th ಕಂಬಗೆ ನಾವೊಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಆ 5th ಕಂಬ ಬಿಟ್ಟು ನಾವು ಪಕ್ಕದಲ್ಲಿ 4 ಹಾಕ್ಕೋಬೇಕು. ಈ ಕಡೆ 4 ಈ ಕಡೆ 4 ಮತ್ತು ಸೆಂಟ್ರಲ್ಲಿ ಇದೊಂದು 9 ಬರಬೇಕು ನಮಗೆ, 9 ಆರ್ಚು.
ಕರೆಕ್ಟಾಗಿ 9 ಆರ್ಚ್ ಬರುತ್ತೆ ನೋಡಿ. ಇವಾಗ 4 ಆಯಿತು. ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಆರ್ಚ್ ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮತ್ತು 2ರಿಂದ 1. ಇವಾಗ ಏನು ಮಾಡಬೇಕು ಅಂತಂದರೆ ದಾರನ ಮೇಲೆ ಎಳ್ಕೊಂಡು ಇವಾಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಹ್ಯಾಂಗಿಂಗ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು 1 2 ಚೈನ್ ಹಾಕ್ಕೊಂಡು ಈ ಕಂಬ ಮಧ್ಯದಿಂದ ಹೋಗಿ ದಾರನ ತಂದು ಪಿಕೋ ಮಾಡ್ಕೊಳ್ಳೋಣ. ಪಿಕೋ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಅದೇ 6 ಚೈನಿಂದ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆ ಮತ್ತು 1 2 3 ಚೈನ್ ಹಾಕ್ಕೊಂಡು ಈ ಕಂಬದಲ್ಲಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ಮತ್ತೆ 2 ಟೈಮ್ ದಾರ ಸುತ್ತಕೊಂಡು ಇಲ್ಲಿಂದ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತು 2ರಿಂದ 1. ಇವಾಗ 1 2 3 ಚೈನ್ ಹಾಕ್ಕೊಂಡು ಈ ಕಂಬದೊಳಗಡೆಯಿಂದ ದಾರನ ತಂದು ಲಾಕ್ ಮತ್ತು 2 ಚೈನ್ 2ರಿಂದ 1 2ರಿಂದ 1. ಫ್ರೆಂಡ್ಸ್, ನಿಮ್ಗೆ ಏನೇ ಡೌಟ್ ಇದ್ರೂ ಅಷ್ಟೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ರಿಪ್ಲೈ ಮಾಡ್ತೀನಿ. ನಿಮ್ಗೇನೇ ಕಮೆಂಟ್ಸು ಇದ್ದರೂ ನಾನೇನು ಮಿಸ್ಟೇಕ್ ಮಾಡ್ತಾಯಿದ್ರು ಅದೇ ನಂಗೆ ತಿಳಿಸಿ. ಆವಾಗೆ ನೀವು ತಿಳಿಸ್ದಾಗೆ ನನಗೆ ಗೊತ್ತಾಗುತ್ತೆ ನಾನು ಏನೇನು ಮಿಸ್ಟೇಕ್ ಮಾಡ್ತೀನಿ, ಇನ್ನೂ ಹೇಗೆ ಬೆಟರ್ ಮಾಡ್ಕೋಬೋದು ಅಂತ. ನೋಡಿ ಇವಾಗ ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಈ ಕಂಬ ಮಧ್ಯದಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಕಂಬ ಮಧ್ಯದಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ 1 2 3 4 ಆಗಿದೆ. ಈ ಕಡೆನೂ 4 ಆಗಿದೆ. ಇವಾಗ ಈ 4 ಚೈನ್ ಹಾಕಿರ್ತೀವಲ್ವಾ, ಆ 4 ಚೈನ್ ಲಾಕ್ ಮೇಲ್ಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ದಾರನ ಮೇಲೆ ಎಳ್ಕೊಂಡು ಇಲ್ಲಿ ನಾನು ಗೋಲ್ಡನ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ನೋಡಿ, ಗೋಲ್ಡನ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಆ 1 ಚೈನ್ ಏನು ಹಾಕಿರ್ತೀವಲ್ವಾ ಅದ್ರ ಮೇಲ್ಗಡೆ ಲಾಕಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡಿಕೊಂಡು ಇಲ್ಲಿ ಟೈಟಾಗಿ ಈ ಥರ ಎಳ್ಕೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಬೇಸಲ್ಲಿ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಸೊ ಮೇಲ್ಗಡೆ ಅಲ್ಲಿ 1 ಲಾಕ್ ಮಾಡಿ 1 ಬೀಡ್ ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಈ 4 6 4 ಚೈನಲ್ಲಿ ನಾವು ಆರ್ಚ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ 1 ಚೈನ್ ಏನು ಹಾಕಿದ್ವಲ್ಲ ಅಲ್ಲಿ ಬೀಡ್ ಬರುತ್ತೆ, ಮತ್ತು 4 6 4 ಚೈನಲ್ಲಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಈ ಥರನೇ 1 ಬೀಡು 1 ಆರ್ಚು, 1 ಬೀಡು 1 ಆರ್ಚು, ಕೊನೆಯಲ್ಲೂ ಇದೇ ಥರನೇ ಮಾಡ್ಕೊಂಡಿರೋದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.